ಹೊಸ ಸ್ಟೈಲ್ ಆಫ್ ಮೇಕಿಂಗ್ ಆ್ಯಂಡ್ ಒಂದು ಹೊಸ ರೀತಿಯ ಕತೆ. ತುಂಬ ಒಂದು ಪ್ಯಾಷನೇಟ್ ಆಗಿ ಸಿನಿಮಾದವ್ರು ಮಾಡೋರು ಮಾತ್ರ ಈ ಥರ ಒಂದು ಸ್ಕ್ರಿಪ್ಟ್ಸು ಮಾಡೋಕ್ಕೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಪಿ ಸಿ ಶೇಖರ್ ಅವರು, ಯಾಕಂದರೆ ಅವರ ನಂದು ಫ್ರೆಂಡ್ಶಿಪ್ ತುಂಬ 5 ವರ್ಷದಿಂದ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಅದರಲ್ಲಿ ವಿ ಹ್ಯಾವ್ ಡನ್ ಕಪಲ್ ಆಫ್ ಮೂವೀಸ್. ಐ ಥಿಂಕ್ ದಿಸ್ ಇಸ್ ಅವರ್ 3rd ಮೂವಿ ಟುಗೆದರ್. ಆ್ಯಂಡ್ ತುಂಬ ಒಳ್ಳೆ ಡೈರೆಕ್ಟ್ರು, ತುಂಬ ಪ್ಯಾಷನ್ ಇರೋರು, ತುಂಬ ಹಂಬಲ್ ಪರ್ಸನ್, ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಪಿ ಸಿ ಶೇಖರ್. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಿನಿಮಾ ಅಂತ ಬಂತಂದರೆ ಹೀ ಈಸ್ ಡೆಡ್ಲಿ. ಸಿನಿಮಾ ಹಿಂಗೆ ಇರಬೇಕು, ಮ್ಯೂಸಿಕ್ ಹಿಂಗೆ ಇರಬೇಕು, ಪ್ರತಿಯೊಂದು ಸ್ಟೈಲಿಂಗ್ ಹಿಂಗೆ ಇರಬೇಕು ಅಂತ ಕೇಳೋಂಥ ಒಬ್ಬ ಒಳ್ಳೆ ಟೆಕ್ನಿಷಿಯನ್. ತುಂಬ ನನಗೆ ಪರ್ಸ್ನಲಿ ತುಂಬ ಇಷ್ಟವಾದ ವರ್ಕರ್ ಟೆಕ್ನಿಷಿಯನ್. ಆ್ಯಂಡ್ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ ಇದು. ತುಂಬ ಒಳ್ಳೆ ಆ್ಯಕ್ಟ್ರು, ನಿಮ್ಮೆಲ್ಲರಿಗೂ ಗೊತ್ತಿದೆ, ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳೋಂಗೆ ಇಲ್ಲ. ಬಟ್ ಈ ಫಿಲಮ್ಗೆ ತುಂಬಾ ಅವ್ರು ಚೇಂಜ್ ಮಾಡಿ, ಅವ್ರ ಮ್ಯಾನರಿಸಮ್ ಚೇಂಜ್ ಮಾಡಿ, ಒಂದು ಸ್ಟೆಪ್ ಬೈ ಸ್ಟೆಪ್ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನವರೇ ಪೋರ್ಟ್ರೇ ಮಾಡ್ಕೊಂಡಿದ್ದಾರೆ. ತುಂಬ ಎಂಜಾಯ್ ಮಾಡಿದೆ ಈ ಫಿಲ್ಮ್ಗೆ. ಇರೋದು ಒಂದೇ ಒಂದು ಸಾಂಗ್, ಬಟ್ ಆ ಸಾಂಗಲ್ಲೇ ನೀವು ಆ ಹಾಡು ರಿಲೀಸ್ ಆದಾಗ ಗೊತ್ತಾಗುತ್ತೆ. ಆದಷ್ಟು ಒಂದಷ್ಟು ಚೇಂಜ್ ಓವರ್ಸ್, ಒಂಥರ ಹೊಸದಾಗಿ ಆ ಹಾಡನ್ನ ಪ್ರೆಸೆಂಟ್ ಮಾಡೋಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬೇಕು. ಟೋಟಲ್ ಐಡಿಯಾಸ್ ಎಲ್ಲ ಬಂದು ಪಿ ಸಿ ಶೇಖರ್ ಅವ್ರದ್ದೇ. ಹಾಡು ಹಿಂಗೆ ಇರಬೇಕು, ಎಲ್ಲೆಲ್ಲಿ ಈ ಥರ ಚೇಂಜಸ್ ಆಗಬೇಕು. ಆ 4 ನಿಮಿಷ ಹಾಡಿದರೆ 4 ಮಿನಿಟ್ಸೂ ಅವ್ರ ತಲೆಯಲ್ಲಿರುತ್ತೆ ಎಲ್ಲೆಲ್ಲಿ ಏನು ಮ್ಯೂಸಿಕ್ ಬರಬೇಕು ಅಂತ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಈ ಪ್ರಾಜೆಕ್ಟು ಅರ್ಜುನ ಒಂದು ಒಳ್ಳೆಯ ಸಬ್ಜೆಕ್ಟು, ಜನ ಎಲ್ಲರೂ ಇಷ್ಟಪಟ್ಟು ಒಂದು ದೊಡ್ಡ ಸಕ್ಸಸ್ ಇರಲಿ ಅಂತ